ಇವತ್ತು ವೆಲ್ಕಮ್ ಸೀಡ್ಸ್ನ ಪ್ರತಿನಿಧಿಯಾಗಿ ನಾನು ಬಿದರಕೆರೆ ಗ್ರಾಮದಲ್ಲಿ ಆಗಮಿಸಿದ್ದೇನೆ. ಇವತ್ತು ನಮ್ಮ ವೆಲ್ಕಮ್ ಸೀಡ್ಸ್ನ 245 ಎಂಬ ರ್ಯಾಡಿಶ್ ತಳಿಯನ್ನು ನಮ್ಮ ಬಸವರಾಜ್ ಅವರು ಬೆಳೆದಿದ್ದಾರೆ. ಸೊ ಅವರ ಪರಿಚಯ ಮುಖಾಂತರ ಈ 245 ರ್ಯಾಡಿಶ್ ತಳಿಯ ಬಗ್ಗೆ ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ ಬಸವರಾಜ್ ಅವರೇ. ನಿಮ್ಮ ಪರಿಚಯ ಹೇಳಿ ಮೊದಲು. ನಮ್ಮ ಹೆಸರು ಬಸವರಾಜು, ಇದೇ ಬಿದರಕೆರೆ ಗ್ರಾಮದವರು. ಮತ್ತು ಇಲ್ಲಿ ನಾವೆಲ್ಲ ಮೂಲಂಗಿ ಅತಿ ಹೆಚ್ಚು ಮೂಲಂಗಿ ಬೆಳಿತೀವಿ. ಓಕೆ. ಅದರಲ್ಲಿ ನಾವು ಹಲವಾರು ತಳಿಗಳನ್ನು ಬೆಳೆದಿದ್ದೀವಿ. ಆದರೆ ನಮಗೆ ಅಷ್ಟು ಒಂದು ನಿಖರವಾದ ಇಳುವರಿ ಆಗಲಿ ಒಂದು ಕ್ವಾಲಿಟಿ ಆಗಲಿ ಯಾವುದು ಕಂಡು ಬಂದಿರಲಿಲ್ಲ. ಈಗ ನಿಮ್ಮ ಕಂಪ್ನಿಯಾದ ವೆಲ್ಕಮ್ ಸೀಡ್ಸಿನ 245 ನೀವು ಡೆಮೋ ಕೊಟ್ಟಿದ್ದೀರಿ ನಮಗೆ. ಆ ತಳಿನ ಬೆಳೆದಿದ್ದೀವಿ. ಇದೆಲ್ಲ ಪ್ಲಾಟ್ ಅದೇನೆ. ಅತ್ಯುತ್ತಮವಾದ ಒಂದು ಇಳುವರಿ ಬಂದಿದೆ. ಮೇಲಾಗಿ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆಗೆ ಖರೀದಿ ಮಾಡ್ತಾರೆ ಜನ. ಆದ್ರಿಂದ ಇದು ಒಳ್ಳೆ ತಳಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಮುಂದೆ ಎಲ್ಲ ರೈತ ಬಾಂಧವರಿಗೆ ಹೇಳೋದಿಷ್ಟೇ, 245 ವೆಲ್ಕಮ್ ಸೀಡ್ಸ್ ಅತ್ಯುತ್ತಮವಾದ ಇಳುವರಿ ಹಾಗೂ ಕ್ವಾಲಿಟಿ, ಹಾಗೆ ಜನರಿಗೆ ಒಂದು ಆರೋಗ್ಯಕರವಾದ ಒಂದು ಈ ಮೂಲಂಗಿ ಏನಿದೆ ತಳಿ ಚೆನ್ನಾಗಿ ಬರುತ್ತೆ. ರೋಗ ರುಜಿನಗಳನ್ನು ಏನು ಬರಲ್ಲ, ಯಾವುದೇ ರೋಗ ಬರ್ತಾ ಇದೆ ಅಂತ ಇದೆ. ರೋಗ ರುಜಿನ ಇಲ್ಲ. ಮೇಲಾಗಿ ಹೆಚ್ಚು ಔಷಧಿಯನ್ನು ಸಿಂಪಡಿಸುವ ಆಗಿಲ್ಲ. ಒಳ್ಳೆ ಇಳುವರಿ ಕೊಡ್ತಾ ಇದೆ. ರೈತ ಬಾಂಧವರು ಅತಿ ಹೆಚ್ಚಾಗಿ 245 ವೆಲ್ಕಮ್ ಸೀಡ್ಸ್ ಬೆಳೆದು ಹೆಚ್ಚಿನ ಒಂದು ಪ್ರತಿಫಲವನ್ನು ಪಡೆಯಬೇಕಾಗಿ ಈ ಮೂಲಕ ನಾನು ಮಾತಾಡ್ತೇನೆ. ರೋಗ ನಿರೋಧಕ. ನಮಸ್ಕಾರ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ನಾವು ಧನ್ಯವಾದಗಳು.